ಈಗ ನಮ್ಮ ಸ್ಪೆಷಲ್ ಗೆಸ್ಟ್ ಶಿವಾನಂದ ಗುಂಜಾಳ ಸರ್ ನೀವಿಲ್ದೇ ಇದ್ರೆ ಈ ಕ್ರೀಡಾಕೂಟ ಇರ್ತಾ ಇರಲಿಲ್ಲ. ಲವಲವಿಕೆಯಿಂದ ನಮ್ಮ ಜೊತೆ ಇಡೀ ದಿನ ಓಡಾಡ್ಕೊಂಡಿದ್ರಿ ಸರ್. ನಿಮ್ಮಿಂದ ಒಂದೆರಡು ಮಾತು. ಎಲ್ಲರೂ ನಮಸ್ಕಾರ. ವೇದಿಕೆ ಮೇಲೆ ಇರುವಂತ ನಮ್ಮ ನೆಚ್ಚಿನ ಹಿರಿಯರು, ಯಾಕಂದ್ರೆ ಸ್ಪೋರ್ಟ್ಸ್ಗೆ ನಾವು ಅನ್ಬಿಲೀವಬಲ್. ನಾ ಅದೇ ಲಾಸ್ಟ್ ಟೈಮ್ ಮಾತಾಡುವಾಗ ಹೇಳ್ತಾ ಇದ್ದೆ, ಸರ್ ಎಲ್ಲ ಇಂಟ್ರೆಸ್ಟ್ ತಗೊಂಡಿದ್ದು ನೋಡಿ ನಂಗೆ ಶಾಕಿಂಗು ಮತ್ತು ಸರ್ಪ್ರೈಸ್ ಎಲ್ಲ ಆಯ್ತು. ಹುಬ್ಳಿ ಅಂತ ಏರಿಯಾದಲ್ಲಿ, ನಮ್ಮ ಶ್ರೀಕಾಂತ್ ಹೇಳಿದಂಗೆ ಹುಬ್ಳಿ ಅಂತ ಏರಿಯಾದಲ್ಲಿ ಈ ರೀತಿ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕೊಟ್ಟು ಅವಕಾಶ ಕೊಟ್ಟಿದ್ದಕ್ಕಾಗಿ ಪೂರ್ತಿ ನಾನು ನಮ್ಮೆಲ್ಲ ಟೀಮಿನ ಪರವಾಗಿ ನಾನು ದಯಮಾಡಿ ಎಲ್ಲರೂ ಕ್ಲಾಪ್ಸ್ ಹೊಡ್ರಿ. ಯಾಕಂದ್ರೆ ಒನ್ ಆಫ್ ದ ಬೆಸ್ಟ್ ಟೂರ್ನಮೆಂಟ್ ನಾವು ನೋಡಿದ್ದೆ. ನಾವು ಟೆನ್ನಿಸ್ ಬಾಲ್ ಆಡಿದ್ರು ಈ ಟೈಪ್ ಟೂರ್ನಮೆಂಟ್ ಯಾರೂ ಮಾಡಿರಲಿಲ್ಲ. ಯಾವುದೇ ರೀತಿ ನಮ್ಮ ಕೆಪಿಎಲ್ ಯಾವುದಕ್ಕೂ ಕಡಿಮೆ ಇಲ್ಲಾರ್ದಂಗೆ ಕಂಡಕ್ಟ್ ಮಾಡಿದ್ದೇವೆ. ಸೊ ಅದಕ್ಕೆಲ್ಲ ನಾನು ಪೂರ್ತಿ ಅವ್ರ ಬಳಗಕ್ಕೆ ಧನ್ಯ ಹೇಳ್ತೇನೆ. ನೀವು ಅಪಾರ್ಚುನಿಟಿ ಕೊಟ್ಟರೆ ನಾವು ಮಾಡಿದ್ದೇವೆ ಅಷ್ಟೇ. ಸೊ ಅದ್ರ ಜೊತೆ ಮೇನ್ ಒಂದಿದೆ ಸ್ಪಾನ್ಸರ್ ಮತ್ತು ಏನ್ ಬಂದಿದ್ರಲ್ಲ, ಶ್ರೀಗಂಧ್ ನನ್ನ ಸ್ಟೂಡೆಂಟ್, ಹೆಮ್ಮೆಯಿಂದ ಹೇಳ್ತೇನೆ. ವೆರಿ ಗುಡ್ ಆಫ್ ಸ್ಪಿನ್ನರ್ ಇದ್ದ, ಓಪನಿಂಗ್ ಬ್ಯಾಟಿಂಗ್ ಆಡ್ತಿದ್ದ. ಬಟ್ ಅನ್ಫಾರ್ಚುನೇಟ್ಲಿ ಶಾರ್ಟ್ ಟೈಮ್ ನಲ್ಲಿ ಅವ್ನಿಗೆ ಆಡ್ಲಿಕ್ಕೆ ಆಗಿಲ್ಲ. ಬಿಸ್ನೆಸ್ ಒತ್ತಡನ ಇರ್ಬೋದು, ಬೇರೆ ಬೇರೆ ಕಾರಣಾಂತರಗಳಿಂದ. ಇಸ್ ವೆರಿ ಗುಡ್ ಆಫ್ ಸ್ಪಿನ್ನರ್. ಎಲ್ಲೋ ಸ್ಟೇಟ್ ಆಡುವಂತ ಅವಕಾಶ ಆ ಟೈಮ್ ನಲ್ಲಿ ಇತ್ತು. ಅನ್ಫಾರ್ಚುನೇಟ್ಲಿ ಮಾಡ್ಲಿಕ್ಕೆ ಆಗಿಲ್ಲ. ಕೆಲವೊಂದು ಹಂಗೆ ಇರ್ತೈತೆ. ಯಾಕಂದ್ರೆ ನಮ್ಗೆ ಗೆಳೆಯರಾದಂತ ಶಿರುಪಿ ಯಾವಾಗ ಇಂಡಿಯಾ ಆಡಬೇಕಿತ್ತು. ಅನ್ಫಾರ್ಚುನೇಟ್ಲಿ ಲಾಸ್ಟ್ ಹರ್ಡಲ್ಸ್ ನಲ್ಲಿ ಅವರು ಸ್ವಲ್ಪ ಮಿಸ್ ಆದ್ರು. ಒನ್ ಆಫ್ ದ ಬೆಸ್ಟ್ ವಿಕೆಟ್ ಕೀಪರ್ ಐ ಹ್ಯಾವ್ ಸೀನ್ ಇನ್ ಮೈ ಲೈಫ್. ಒಳ್ಳೆ ಒಂದು ವಿಕೆಟ್ ಕೀಪರ್. ಯಾಕಂದ್ರೆ ನಾನು ಬಿಟ್ಟ ಮೇಲೆ ನನ್ನ ನೆಕ್ಸ್ಟ್ ಅವ್ರು ಬಂದಿದ್ದು. ಯಾಕಂದ್ರೆ ಶಿರು ಜಾಬ್ ಸಿಕ್ಕಾಗ ನಂಗೆ ಗೊತ್ತಿತ್ತು ಅವ್ರಿಗೆ. ಯೂನಿವರ್ಸಿಟಿ ಆಡುವಾಗ ಶಿರು ಜಾಬ್ ಸಿಕ್ತಂತ ನಾವು ಯೂನಿವರ್ಸಿಟಿ ಆಡಿದೆ. ಯೂನಿವರ್ಸಿಟಿ ಆಡಿದಾಗ ನಾವು ಆಲ್ ಇಂಡಿಯಾ ಚಾಂಪಿಯನ್ಸ್ ಆಗಿ ಫಸ್ಟ್ ಟೈಮ್ ಕರ್ನಾಟಕ ಯೂನಿವರ್ಸಿಟಿ ವಿನ್ನರ್ ಆದ್ವಿ. ಸೊ ಒಂದಕ್ಕೊಂದು ಲಿಂಕ್ ಇರುವುದರಿಂದ ಎಲ್ಲರೂ ನಾವು ಒಂದು ಕೂಡಿ ಆಡ್ತಾ ಇದ್ದೇವೆ. ದಯಮಾಡಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನೀವು ಆಟ ಆಡಿ. ಮತ್ತೆ ನೀವು ಫಸ್ಟ್ ನ್ಯೂಸ್ನವರು ನಮಗೆ ಕೊಟ್ಟಂತ ಸಪೋರ್ಟು ನಾವು ಯಾವತ್ತೂ ಮರೆಯೋದಿಲ್ಲ. ಖಂಡಿತ ಸರ್, ಇದು ಫಸ್ಟ್ ಇರ್ಲಿ, ಇದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಬೆಳೆನೋ ಶಿರು ಸರ್ ಹೇಳಿದಂಗೆ ರಾಜ್ಯದ ಬೇರೆ ಭಾಗಗಳಿಂದ ನಾವು ಇಲ್ಲಿ ಕರೆಸಿ ಆಡೋಣ. ಯಾಕಂದ್ರೆ ನಮ್ಮ ಮುಖಾಶ್ ಸರ್ ಅಂತ ಅವರು ಸ್ಪಾನ್ಸರ್ ಇದ್ದಾರೆ, ಶ್ರೀಗಂಧ ಅಂತ ಅವ್ರು ಸ್ಪಾನ್ಸರ್ ಇದ್ದಾರೆ. ಮೋಸ್ಟ್ ಪ್ರಾಬ್ಲಿ ಹೇಳ್ತೇನೆ, ನೆಕ್ಸ್ಟ್ ಒಂದು ಬರುವಂತ ಟೂರ್ನಮೆಂಟ್ ನಲ್ಲಿ ಒಂದು ಕೆಪಿಎಲ್ ಅನ್ನುವಂತ ಒಂದು ಟೂರ್ನಮೆಂಟ್ ನಲ್ಲಿ ನಮ್ಮ ಶ್ರೀಗಂಧ ಟೀಮ್ ಓನರ್ ಆಗುವಂತ ಚಾನ್ಸಸ್ ಬಹಳ ಇದೆ. ಆಲ್ರೆಡಿ ಅದ್ರ ಪ್ರಯತ್ನ ನಡೆಸಿದೆ. ಅವ್ನು ನನಗೆ ಹೇಳಿಲ್ಲ, ಬಟ್ ಬೇರೆ ಕಡೆ ಸುದ್ದಿ ಬಂದಿದೆ. ಕೆಪಿಎಲ್ ಟ್ರೈ ಮಾಡ್ತಾ ಇದ್ದೇವೆ. ಅವ್ನು ಹೇಳಿಲ್ಲ, ಇನ್ನೂರ್ಗೂ ಹೇಳಿಲ್ಲ, ಬಟ್ ಬೇರೆ ಕಡೆ ಎಲ್ಲ ಬಂದಾಗ ಕೆಪಿಎಲ್ ವಿ ಆರ್ ಟ್ರೈಂಗ್ ಟು ಟೇಕ್ ದ ಕೆಪಿಎಲ್. ಅಂದ್ರೆ ನಮ್ಮ ಹುಬ್ಳಿ ಟೀಮ್ ತಗೊಳ್ಳಿ ಅನ್ನುವಂತ ವಿಶ್ವಾಸ ಇದೆ. ಇದಾದ್ಮೇಲೆ ಖಂಡಿತ ಅವ್ರು ಬಂದ್ರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ಕ್ರಿಕೆಟ್ ಬೆಳೆಸೋಣ, ಉಳಿಸೋಣ, ಪ್ರಯಾಣ ಮಾಡೋಣ. ಸೊ ಮೊದಲೇದಾಗಿನ ಎಲ್ಲಾ ತಂಡದ ಆಟಗಾರಿಗೂ ಓನರ್ಸ್ಗೂ ಕೊಟ್ಟಂತ ಅವ್ರ ಸಪೋರ್ಟ್ ಮತ್ತೆ ಏನೋ ಸಣ್ಣ ಪುಟ್ಟ ನಮ್ಮ ಕಡೆ ಏನಾದ್ರೂ ಆಗಿದ್ರೆ ದಯಮಾಡಿ ಕ್ಷಮೆ ಇರಲಿ. ಇನ್ನೂ ನೆಕ್ಸ್ಟ್ ಬರುವಂತ ಟೂರ್ನಮೆಂಟ್ ನಲ್ಲಿ ಇನ್ನೂ ಪ್ರೊಫೆಷನಲ್ ವೇದಲ್ಲಿ ಮಾಡ್ತೀನಿ ಅಂತೇಳಿ ಸಂಘಟಕರ ಪರವಾಗಿ ನಾವು ಒಂದು ಪ್ರತಿಜ್ಞೆ ಮಾಡಿ ನಮಗೆಲ್ಲ ಕೊಟ್ಟಂತ ಅವಕಾಶಕ್ಕೆ ಧನ್ಯವಾದಗಳು ಹೇಳಿ, ಆಮೇಲೆ ಇವತ್ತು ಗೆದ್ದಿದ್ದು ಧಾರವಾಡ ಅಲ್ಲ, ಹುಬ್ಳಿನೂ ಅಲ್ಲ, ಕ್ರಿಕೆಟ್ ಗೆತ್ತು, ಫಸ್ಟ್ ನ್ಯೂಸ್ ಟೀಮ್ ಗೆತ್ತು. 3 ಚೇರ್ಸ್ ಟು ಫಸ್ಟ್ ಇವ್ರಿಗೆ ನಾನು ಧನ್ಯವಾದ ಹೇಳ್ತೇನೆ. ಗೆದ್ದಿದ್ದು ನೀವು, ಟೂರ್ನಮೆಂಟ್ ಗೆದ್ದಿದ್ದು ತಂಡದವರು, ಅವ್ರಿಗೆ ನಾನು ಧನ್ಯವಾದ ಹೇಳ್ತೇನೆ. ಥ್ಯಾಂಕ್ ಯು ಅನ್ನೋಣ.